ಹಾಯ್ ಹಾಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನನಗೆ ಎಜುಕೇಷನ್ ಬಗ್ಗೆ ಅನಿಸಿದ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಫಸ್ಟ್ ಡೇ ಅಲ್ವಾ, ಹಾಗಾಗಿ ನಾವೇ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಾವು ಕೂಡ ಅವ್ನು ಎಷ್ಟು ಎಂಜಾಯ್ ಮಾಡ್ತಾನೆ ಅದನ್ನು ನೋಡಿ ಖುಷಿ ಪಡೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ನಾನೇ ಕರ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಅವನಂತೂ ತುಂಬಾ ಖುಷಿಯಾಗಿ ರೆಡಿ ಆಗ್ತಾನೆ. ನಾವೆಲ್ಲ ಸ್ಕೂಲ್ಗೆ ಹೋಗಬೇಕು ಅಂದರೆ ಎಷ್ಟು ಹಠ ಮಾಡಿಕೊಂಡು ಹೋಗ್ತಾಯಿದ್ವಿ, ಆದರೆ ಈಗೇನಿಲ್ಲ, ಎಲ್ಲ ಮಕ್ಕಳು ಖುಷಿಯಾಗಿ ಹೋಗ್ತಾರೆ. ಭವಿಷ್ಯ ಅಂತೂ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ದ. ಅದರಲ್ಲೂ ಫಸ್ಟ್ ಡೇ ಸ್ಕೂಲು ಅಂದಾಗ ಸ್ಕೂಲ್ಗಳವರು ಅಷ್ಟೇ ತುಂಬಾ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ. ಆ ಬಲೂನ್ ಕಟ್ಟಿದ್ದಿತ್ತು, ಟೀಚರ್ಸ್ ಎಲ್ಲ ಎಕ್ಸೈಟ್ ಆಗಿ ಇವ್ರನ್ನ ವೆಲ್ಕಮ್ ಮಾಡೋಕ್ಕೆ ಕಾಯ್ತಾ ಇದ್ದಿದ್ದು, ಅವೆಲ್ಲ ನೋಡಿದಾಗ ಹೌದು, ಎಜುಕೇಷನ್ ಅನ್ನೋದು ಬಿಸ್ನೆಸ್ ಆಗಿದೆ, ದುಡ್ಡು ಕೊಡ್ತೀವಿ ಅಂತೆಲ್ಲ ಹೇಳ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಸಮಾಜ ಹೇಗೆ ಹೋಗ್ತಿದೆ ಅದ್ರ ಜೊತೆ ನಾವು ಮೂವ್ ಆಗಬೇಕು. ಇಲ್ಲ ನಾವೇನೋ ಬೇರೆ ಇದು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಏನಿದೆ ಎಲ್ಲರದ್ದು ಏನು ಸಿಸ್ಟಮ್ ಇದೆ ಅದ್ರ ಥರನೇ ಹೋಗಬೇಕು. ತುಂಬ ಸಲ ಅನಿಸುತ್ತೆ ಎಜುಕೇಷನ್ನು ಮತ್ತು ಮೆಡಿಕಲ್ಲು ಇವೆರಡೂ ಬಡವರು ಶ್ರೀಮಂತು ಅಂತ ಯಾವುದೇ ವ್ಯತ್ಯಾಸ ಇಲ್ಲದೆ ಎಲ್ಲರಿಗೂ ಕೂಡ ಸಮಾನವಾಗಿ ಸಿಗಬೇಕು, ಫ್ರೀಯಾಗಿ ಸಿಗಬೇಕು. ಆವಾಗ ಯಾವುದೇ ಒಂದು ದೇಶ ಉದ್ಧಾರ ಆಗೋಕ್ಕೆ ಸಾಧ್ಯ ಅಂತ. ಬಟ್ ನಾವು ಒಬ್ಬರು ಯೋಚನೆ ಮಾಡೋದ್ರಿಂದ ಯಾವುದೂ ಕೂಡ ಬದಲು ಮಾಡೋಕ್ಕಾಗಲ್ಲ. ಅಯ್ಯೋ, ಮುಂದೆ ಬೇರೆ ದೇಶಗಳಲ್ಲೆಲ್ಲ ಈ ಥರ ಸಿಸ್ಟಮ್ ಆಲ್ರೆಡಿ ಬಂದಿದೆಯಂತೆ, ನಮ್ಮ ದೇಶದಲ್ಲೂ ಬರ್ಬೋದು. ಅದನ್ನು ನಾವು ನೋಡೋ ಥರನೂ ಆಗ್ಬೋದು ಅಂತ ಅಂದ್ಕೊಳ್ಳೋಣ. ವಿಡಿಯೋ ನೋಡ್ತಿರೋ ಕೆಲವರಿಗೆ ಅನ್ನಿಸ್ಬೋದು, ಯಾಕಪ್ಪ ಗೌರ್ಮೆಂಟ್ ಸ್ಕೂಲಲ್ಲಿ ಫ್ರೀ ಆಫ್ ಎಜುಕೇಷನ್ ಇಲ್ವಾ, ಕಳಿಸಿ, ಅದಕ್ಕೇನಕ್ಕೆ ಹೇಳ್ತೀರಾ ಅಂತ ಹೇಳ್ಬೋದು. ತೋರಿಕೆಗೆ ಈ ಥರ ಎಲ್ಲ ಪೇರೆಂಟ್ಸ್ಗಳು ದುಡ್ಡು ಖರ್ಚು ಮಾಡಿಕೊಂಡು ನೀವು ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬಿಟ್ಟು ಲಾಸ್ಟಿಗೆ ಸಿಸ್ಟಮ್ನ ಬೈತೀರಾ ಅಂತ. ನಾವು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿದ್ದು. ಈಗ ಪ್ರೆಸೆಂಟ್ ನಮ್ಮ ಹಳ್ಳಿಗಳಲ್ಲೆಲ್ಲ ಹೋದರೆ 3-4 ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾ ಇರ್ಬೋದು. ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಮುಚ್ಚೋ ಅಂಥ ಸ್ಥಿತಿಗೆ ಬಂದುಬಿಟ್ಟಿದೆ. ಅದಕ್ಕೆ ಕಾರಣ ಯಾರು ಅಂತ ನೋಡಿದಾಗ, ಹೌದು, ನನಗಂತೂ ಅನಿಸೋದು ನಮ್ಮ ಭ್ರಷ್ಟ ಸರ್ಕಾರ, ರಾಜಕೀಯ ವ್ಯವಸ್ಥೆನೇ ಅನಿಸುತ್ತೆ. ಏಕೆಂದರೆ ನಾವುಗಳು ಓದುವಾಗ ಅಟ್ಲೀಸ್ಟ್ ಒಳ್ಳೊಳ್ಳೆ ಟೀಚರ್ಸ್ ಇದ್ದರು, ಪಾಠ ಚೆನ್ನಾಗೇ ಆಗ್ತಾಯಿತ್ತು. ಪ್ರೈವೇಟ್ ಸ್ಕೂಲ್ಗಳ ಹಾವಳಿ ಸ್ವಲ್ಪ ಕಮ್ಮಿನೇ ಇತ್ತು. ಆದರೆ ಹೀಗಾಗಿಲ್ಲ. ಎಂಥ ಬಡವನಾದರೂ ಅಟ್ಲೀಸ್ಟ್ ಈ ಸಮಾಜದಲ್ಲಿ ಬದುಕಬೇಕು ಅಂದರೆ ಬೇಸಿಕ್ ಕೆಲವೊಂದು ಬೇಕು. ಇಂಗ್ಲೀಷ್ ಇರ್ಬೋದು, ಅವೆಲ್ಲವೂ ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಸಿಗ್ತಿಲ್ಲ. ಅಲ್ಲಿ ಟೀಚರ್ಸ್ಗಳಿಗೆ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋಕ್ಕಾಗ್ತಾಯಿಲ್ಲ, ಇನ್ನು ಮಕ್ಕಳಿಗೆ ಏನು ಕಲ್ಸೋಕ್ಕೆ ಸಾಧ್ಯ? ಇದನ್ನೆಲ್ಲ ನೋಡಿದಾಗ ಆಬ್ವಿಯಸ್ಲಿ ಅನಿಸುತ್ತೆ, ನಮ್ಮ ಥರ ಕಷ್ಟ ನಮ್ಮ ಮಕ್ಕಳು ಪಡೋದು ಬೇಡ. ಯಾಕೆಂದರೆ ನಾವು ಡಿಗ್ರಿ ಮಾಡಿನೂ ಕೂಡ ನಮಗೆ ಫ್ಲೂಯೆಂಟ್ ಇಂಗ್ಲೀಷ್ ಮಾತಾಡೋಕ್ಕಾಗಲ್ಲ. ಆ ಹಿಂಜರಿಕೆನೇ ಎಷ್ಟೋ ಸಲ ನಮಗೆ ಮುಂದಕ್ಕೆ ಹೋಗೋದ್ರಿಂದ ನಮ್ಮನ್ನು ಡಿಮೋಟಿವೇಟ್ ಮಾಡಿ ಹಿಂದಕ್ಕೆ ಎಳೆಯುತ್ತೆ ಅಂತ ನನಗನ್ಸುತ್ತೆ. ಇದು ನನ್ನ ಪರ್ಸ್ನಲಿಗೆ ಕೂಡ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಬೇರೆ ಥರ ಎಲ್ಲ ನಾಲೆಡ್ಜ್ ಇದೆ, ಸ್ಕಿಲ್ ಇದೆ, ಎಲ್ಲ ಇದೆ. ಬಟ್ ಇಂಗ್ಲೀಷ್ ಅಷ್ಟು ಫ್ಲೂಯೆಂಟಾಗಿ ಮಾತಾಡೋಕ್ಕಾಗದೇ ಇರೋದ್ರಿಂದ ನಾನೇ ಒಂದು ಸ್ಟೆಪ್ ಬ್ಯಾಕ್ ಬರ್ತೀನಿ ಅಂತ ನನಗನ್ಸುತ್ತೆ ಇದು. ಹಾಗಾಗಿ ನಾನು ಹೇಳಿದ್ದು. ನಾವೇ ಪ್ರಾಮಾಣಿಕವಾಗಿ ನೋಡಿದ್ರೆ ನಮ್ಮ ಹಳ್ಳಿ ಸೈಡೆಲ್ಲ ಆಲ್ಮೋಸ್ಟ್ ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಅದ್ರ ಹಿಂದೆ ಏನಪ್ಪ ಕಾರಣ ಅಂದರೆ ಇದೇ ಕಾರಣ ಇದೆ. ಟೀಚರ್ಸ್ಗಳಿಗೆ ಅಷ್ಟು ಗುಣಮಟ್ಟದ ಟೀಚರ್ಸ್ಗಳನ್ನ ಅವರು ರಿಕ್ವೈರ್ ಮಾಡದೇ ಇರೋದು. ಮತ್ತು ಈಗಿನ ಇದರಲ್ಲಿ ತುಂಬ ಜನ ಹೇಳ್ತಿದ್ದಾರೆ ಟೀಚರ್ಸ್ಗಳನ್ನ ಅಪಾಯಿಂಟೇ ಮಾಡ್ಕೊತಾ ಇಲ್ಲ ಅಂತ ಅಂದ್ಬಿಟ್ಟು. ಅವರು ಡಿ.ಎಡ್ಡು ಎಲ್ಲ ಮಾಡಿನೂ ಕೂಡ ಅಪಾಯಿಂಟ್ ಮಾಡ್ಕೊಳ್ದೇ ಇರೋದು. ಅದೇ ಟೀಚರ್ಸೇ ತಾನೇ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬಂದು ಕಮ್ಮಿ ಸಂಬಳಕ್ಕೆ ಅವ್ರು ಎಫರ್ಟ್ನ ಹಾಕಿ ಇದು ಮಾಡ್ತಿದ್ದಾರೆ. ಅದೇ ಗೌರ್ಮೆಂಟವರು ಒಳ್ಳೆ ಸ್ಯಾಲ್ರಿ ಕೊಟ್ಬಿಟ್ಟು ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡ್ರೆ ಗ್ಯಾರಂಟಿ ಆ ಟೀಚರ್ಸೇ ತಾನೇ ಮಕ್ಳಿಗೆ ಪಾಠ ಮಾಡೋದು ಇಲ್ಲೂ ಕೂಡ. ಏನೋ ಈ ಸಿಸ್ಟಮ್ಗಳ ಬಗ್ಗೆ ಎಷ್ಟು ಮಾತಾಡಿದ್ರು ನಾವಂತೂ ಬದಲು ಮಾಡೋಕ್ಕಾಗಲ್ಲ. ಒಟ್ಟಿನಲ್ಲಿ ಇಷ್ಟು ಫಸ್ಟ್ ಡೇ ಸ್ಕೂಲ್ ಅಂತೂ ಈ ಥರ ಇತ್ತು. ಅವನು ಕೂಡ ತುಂಬ ಎಂಜಾಯ್ ಮಾಡ್ದ, ನಾವು ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಇವೆಲ್ಲ ನಮಗೂ ಕೂಡ ಹೊಸ ಅನುಭವ ಅಂತಲೇ ಹೇಳ್ಬೋದು. ಇನ್ನು ಅವನನ್ನು ಬಿಟ್ಟು ಮನೆಗೆ ಬಂದಮೇಲೆ ತಿಂಡಿಗೆ ನಾನು ಪಲಾವ್ ಮಾಡಿದ್ದೆ, ಹಾಗೆ ಒಂದು ಸ್ವಲ್ಪ ಕಾರ್ನ್ ಸಲಾಡ್ ಮಾಡಿದ್ದೆ, ಮೊಸರು, ತಿಂಡಿ ಕೂಡ ಮುಗಿಸ್ಕೊಂಡೆ. ಅದಾದಮೇಲೆ ಸಂಜೆ ಸಂಭ್ರಮ ಡ್ರಾಯಿಂಗ್ ಮಾಡ್ತಾಯಿದ್ಲು. ಅವಳು, ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ, ಕೆಲವೊಂದಷ್ಟು ವ್ಯಕ್ತಿತ್ವನ ಸ್ವಲ್ಪ ಮಟ್ಟಿಗೆ ಬದಲು ಮಾಡ್ಕೊಳ್ಳೋಂಥ ಪ್ರಯತ್ನದಲ್ಲಿ ಇದ್ದಾಳೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಇದು ಒಂದು ಕೂಡ ಆ್ಯಡ್ ಆಗಿದೆ ಈಗ ಅವಳಿಗೆ. ಫಸ್ಟೆಲ್ಲ ಸ್ಕ್ರೀನ್ ಟೈಮ್ ಕೊಡ್ತಾಯಿದ್ವಿ, ಮೊಬೈಲು, ಟಿ ವಿ ಆ ಥರ ಇತ್ತು. ಆ ಟೈಮ್ನ ಈಗ ಅವಳು ಕಲಿಕೆಗೆ ಅಂತ ಅಂದ್ಬಿಟ್ಟು ಮೀಸಲಿಟ್ಟಿದ್ದಾಳೆ. ಈ ಥರ ಡ್ರಾಯಿಂಗ್ ಎಲ್ಲ ಕಲಿತಾ ಇದ್ದಾಳೆ. ಇದು ಅವಳದು ಫಸ್ಟು ಸ್ಕೆಚ್ಚು ಅಂತಲೇ ಹೇಳ್ಬೋದು. ನನಗೇನೋ ತುಂಬ ಇಷ್ಟ ಆಯಿತು, ಚೆನ್ನಾಗೇ ಮಾಡಿದ್ದಾಳೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಮಕ್ಕಳನ್ನ ಬ್ಯುಸಿಯಾಗಿಟ್ಟಾಗ ಅವರಿಗೆ ಮೊಬೈಲ್ ನೋಡಬೇಕು, ಟಿ ವಿ ನೋಡಬೇಕು ಅನ್ನೋಂತಹ
ಯೋಚನೆ ಜಾಸ್ತಿ ಬರಲ್ಲ. ಏಕೆಂದರೆ ಅವರಿಗೆ ಕಾನ್ಸಂಟ್ರೇಟ್ ಮಾಡೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಆಗುತ್ತೆ. ಮೈಂಡನ್ನ ಮಕ್ಕಳು ಮನಸ್ಸನ್ನ ಒಂದು ಕಡೆ ಹಿಡಿದಿಡೋದಿದೆಯಲ್ಲ ಅದು ತುಂಬಾ ಕಷ್ಟ. ಅದೇ ನಾವು ಕ್ರಾಫ್ಟು, ಡ್ರಾಯಿಂಗು ಈ ಥರ ಕೆಲವೊಂದನ್ನ ಮಾಡ್ಬೇಕಾದ್ರೆ ಮೈಂಡ್ ಒಂದು ಕಡೆ ನಾವು ಏಕಾಗ್ರತೆಯಿಂದ ಮಾಡಲೇಬೇಕು. ಇಲ್ಲ ಅಂದರೆ ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಸ್ಪೆಷಲಿ ಇನ್ ಡ್ರಾಯಿಂಗು. ಅದಕ್ಕೋಸ್ಕರನೇ ನಾನು ಇದು ತುಂಬ ಒಳ್ಳೆಯದು ಹ್ಯಾಂಡ್ ಮಾಡ್ಕೊಂಡೆ. ಅವಳಿಗೂ ಕೂಡ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ಕೆಲವೊಂದಷ್ಟು ಡ್ರಾಯಿಂಗ್ಸ್ನ ಮಾಡ್ತಿದ್ದಾಳೆ. ಇದು ಅವಳದು ಫಸ್ಟ್ ಡ್ರಾಯಿಂಗ್ ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆಂಜನೇಯ ಮಾಡಿದ್ದಾಳೆ, ಶ್ರೀರಾಮ್ ಅಂತ ಅಂದ್ಬಿಟ್ಟು. ಇದರಿಂದ ಮಕ್ಕಳಿಗೆ ನಮ್ಮ ಏನು ದೇವ್ರುಗಳಿದೆ ಅದ್ರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟ್ ಕೂಡ ಬರುತ್ತೆ, ಗೌರವ ಕೂಡ ಬರುತ್ತೆ, ತಿಳ್ಕೋಬೇಕು ಅನ್ನೋದು. ಅವಳ ಕೆಲವೊಂದಷ್ಟು ಒಳ್ಳೆ ಹ್ಯಾಬಿಟ್ಸ್ಗಳಲ್ಲಿ ಇದು ಈಗ ಆ್ಯಡ್ ಆಗಿದೆ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್. ನಾನಿನ್ನು ಹೋಗಿ ಬರಲಾ?